ನಮಸ್ಕಾರ ಗುರು, ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಮೊನ್ನೆ ತಾನೇ ಕೊಪ್ಪಳದಿಂದ ಬೈ ವಾಕ್ ಆ್ಯಂಡ್ ಲಿಫ್ಟು ಲದಾಖ್ ಹೋಗ್ತಾ ಇದ್ದೆ. ಕೊಪ್ಪಳದಿಂದ ವಿಜಯಪುರದಿಂದ ಔರಂಗಾಬಾದಿಂದ ಧೂಲೆ ಟು ಇಂಡೋರ ಮಧ್ಯಪ್ರದೇಶದಿಂದ ಆಗ್ರಾದಿಂದ ಚಂಡೀಗಢವರೆಗೂ ಹೋಗಿದ್ದೆ ಬೈ ವಾಕ್ ಆ್ಯಂಡ್ ಲಿಫ್ಟಲ್ಲಿ. ಅಲ್ಲಿ ಏನಪ್ಪ ಅಂತಂದರೆ ಮುಂದೆ ಸ್ನೋಫಾಲ್ಸ್ ಆಗೋ ಕಾರಣದಿಂದಾಗಿ ಅವ್ರು ಮುಂದೆ ಹೋಗೋಕೆ ಬಿಡಲಿಲ್ಲ. ಇಲ್ಲ ಸರ್, ನೆಕ್ಸ್ಟ್ ಮಂತ್ ಬನ್ನಿ ಅಂತ ಹೇಳಿದರು. ಅದಕ್ಕೋಸ್ಕರ ಅಲ್ಲಿಂದ ರಿಟರ್ನ್ ಆಗಬೇಕಾಗಿತ್ತು. ರಿಟರ್ನ್ ಆದೆ. ಏನು ಮಾಡೋಕ್ಕಾಗಲ್ಲ. ತಮ್ಮ ಪ್ರೀತಿ ವಿಶ್ವಾಸದ ಮೇರೆಗೆ ಅಲ್ಲಿವರೆಗೂ ಹೋಗಿ ಒಂದು ಡೆಸ್ಟಿನೇಷನ್ ರೀಚ್ ಮಾಡೋಕೆ ಅಂದ್ಕೊಂಡಿದ್ದೆ. ಬಟ್ ಅದಾಗಲಿಲ್ಲ. ಅಲ್ಲಿ ಸ್ನೋಫಾಲ್ಸ್ ಆಗೋದು, ಮಳೆ ತುಂಬ ಇರೋದ್ರಿಂದ ಸ್ನೋಫಾಲ್ಸ್ ಆಗ್ತಾ ಕಾರಣದಿಂದಾಗಿ ಹಾಗಾಗಿ ಅಲ್ಲಿ ಒಳಗಡೆ ಬಿಡಲಿಲ್ಲ. ಚಂಡೀಗಢವರೆಗೂ ಅಲ್ಲಿ ಟೂರಿಸ್ಟ್ ಪಾಯಿಂಟಲ್ಲಿ ಕೇಳಿದೆ, ಈ ರೀತಿ ಹೋಗ್ಬೇಕಾಗಿದೆ ಅಂತೇಳಿ. ಅಲ್ಲಿ ಯಾರನ್ನೂ ಅಲವಿಲ್ಲ ಸರ್, ಈಗ ಸ್ನೋಫಾಲ್ಸ್ ಆಗ್ತಿದೆ ಅಂತೇಳಿ ಕಾರಣ ರಿಟರ್ನ್ ಬಂದೆ. ನಾನು ಹೋಗಿದ್ದೆ. ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು, ಅನುಭವಗಳು ತುಂಬ ಆಯಿತು. ಯಾಕಂದರೆ ಯಾವ ರೀತಿಯಾದ ಒಂದೊಂದು ಏರಿಯಾದಲ್ಲಿ ಯಾವ್ಯಾವ ರೀತಿಯಾದ ಒಂದು ಜನಜೀವನ ಹೇಗಿರುತ್ತೆ ಅಂತೇಳಿ ನಾನು ತುಂಬ ನೋಡ್ಕೊಂಬಂದೆ. ನನ್ನ ಜರ್ನಿ ತುಂಬ ಯೂಸ್ಫುಲ್ ಆಯಿತು ಅನ್ಕೊತೀನಿ ನಾನು. ಯಾಕಂದರೆ ಸುಮಾರು ದಿನಗಳಿಂದ ಒಂದು ಕನಸಿತ್ತು, ಹಿಂಗೆ ಹೋಗಿ ಬರ್ಬೇಕಂತೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಮನೆ ಹತ್ರ ನೆರವೇರಿತು. ಬಟ್ ಲದಾಖ್ವರೆಗೆ ಹೋಗೋಕ್ಕಾಗಿಲ್ಲ ಅಂತೇಳಿ ಅದೊಂದೇ ಬೇಜಾರಾಯಿತು, ಇನ್ನೇನಿಲ್ಲ. ತುಂಬ ಚೆನ್ನಾಗಂತೂ ಆಯಿತು. ಎಲ್ಲೋ ಊಟ, ಯಾರೋ ಡ್ರಾಪ್ ಕೊಡ್ತಾರೆ, ಯಾರೋ ಒಂದು ಹೆಲ್ಪ್ ಮಾಡ್ತಾರೆ, ಹೀಗೆ ಏನು ಮಾಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ಸಮ್ಮರಲ್ಲಿ ಮಾತ್ರ ಖಂಡಿತ ತಮ್ಮ ಪ್ರೀತಿ ವಿಶ್ವಾಸದ ಮೇರೆಗೆ ಖಂಡಿತ ನಾನು ಹೋಗಿ ಬರ್ತೀನಿ ಲದಾಖ್ವರೆಗೂ. ಹಾಗಾಗಿ ತಮ್ಮ ಹತ್ರ ಹಂಚ್ಕೋಬೇಕಂತೇಳಿ ಹಂಚ್ಕೊಂಡೆ ಅಷ್ಟೇ, ಇನ್ನೇನಿಲ್ಲ. ನನ್ನ ಖರ್ಚು ವೆಚ್ಚು ಎಷ್ಟಾಯ್ತು ಅಂದರೆ ಮಿನಿಮಮ್ ಒಂದು 10,000 ರೂಪಾಯಿ. 10,000 ರೂಪಾಯಿನ ಕಡಿಮೆನೇ ಆಗಿದೆ. ಬಟ್ ನಾನು ಅದು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಎಲ್ಲ ಹೋದ್ಮೇಲೆ ಕೌಂಟ್ ಮಾಡೋಕ್ಕಾಯಿತು. ಬಟ್ ಅಲ್ಲಿ ಮಾತ್ರ ಮಳೆನೂ ಹಂಗೆ ಇತ್ತು, ಸೆಕೆನೂ ಹಂಗೆ ಇದೆ ಸುಮಾರಾಗಿ. ನಾನೆಲ್ಲ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಏನೇನು ಡೀಟೇಲ್ಸ್ ಅಂತ ಹೇಳ್ಬಿಟ್ಟು. ಇದೊಂದು ಹಾಕ್ಬೇಕಾಗಿತ್ತು. ಸ್ವಲ್ಪ ಬಂದು ರೆಸ್ಟ್ ಮಾಡೋ ಕಾರಣದಿಂದಾಗಿ ನಾನು ಹಾಕೋಕ್ಕಾಗಲಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಯೂಟ್ಯೂಬ್ ಪೇಜ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಇದೇ ರೀತಿಯಾಗಿ ಮತ್ತೆ ಬೇರೆ ಕಡೆ ಹೋಗ್ಬೇಕು ಅನ್ಕೊತೀನಿ. ನೋಡುವ ಏನಾಗುತ್ತೆ ಮುಂದೆ. ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿದ್ದರೆ ಸದಾಕಾಲ ನಾವು ಇದೇ ರೀತಿಯಾಗಿ ಮುಂದುವರಿತಾ ಇದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.